ಆತ್ಮೀಯ ವಿದ್ಯಾರ್ಥಿಗಳೇ, ಶುಭೋದಯ. ನಾನು ನಿಮ್ಮ ಕನ್ನಡ ಮಾಸ್ಟರ್ ಮಂಜುನಾಥಾಚಾರಿ. ಇಂದಿನ ಈ ವಿಡಿಯೋದಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಪ್ರಶ್ನೆ ಹೀಗಿದೆ: ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳಿರ್ತಕ್ಕಂತಹ ಮಾತಿದು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಈ ಸಾಲಲ್ಲಿ ಅಂತೆ ಎನ್ನುವಂತಹ ಪದ ಇದೆ. ಅಂತೆ ಇದೆ ಅಂದರೆ ನಿಮಗೆ ಗೊತ್ತೇ ಇದೆ, ಅದು ಉಪಮಾಲಂಕಾರ ಆಗುತ್ತೆ ಅಂತ. ಅಂದರೆ ಅಂತೆ ಪದ ಇದೆಯೋ ಇಲ್ವೋ ಗಮನಿಸಿ, ಇದ್ದರೆ ಅದು ಉಪಮಾಲಂಕಾರ ಆಗಿರುತ್ತೆ. ಹಾಗೆ ಉಪಮಾಲಂಕಾರದ ಲಕ್ಷಣವನ್ನು ನೋಡೋದಾದರೆ, ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಅಂದರೆ ಇಲ್ಲಿ ಉಪಮೇಯ ಮತ್ತು ಉಪಮಾನಗಳ ಮಧ್ಯೆ ಹೋಲಿಕೆ ಅನ್ನೋದು ಕಂಡುಬರುತ್ತೆ. ಹಾಗಾದರೆ ಇಲ್ಲಿ ಉಪಮೇಯ ಯಾವುದಪ್ಪ ಅಂದರೆ ನುಡಿ. ಅಂದರೆ ನುಡಿಯನ್ನು ನಾವಿಲ್ಲಿ ವರ್ಣಿಸ್ತಾ ಇದ್ದೀವಿ. ಯಾವುದನ್ನು ಮಾನದಂಡವನ್ನಾಗಿ ಇಟ್ಕೊಂಡು ವರ್ಣಿಸ್ತಾ ಇದ್ದೀವಿ ಅಂತಂದರೆ ಮುತ್ತಿನ ಹಾರವನ್ನು ಮಾನದಂಡವನ್ನಾಗಿ ಇಟ್ಕೊಂಡಿದ್ದೀವಿ. ಇಲ್ಲಿ ಉಪಮವಾಚಕ ಅಂತೆ ಇದೆ, ಆದರೆ ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ. ಅಂದರೆ 4 ಅಂಶಗಳು ಇದ್ದಾಗ ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ 4 ಅಂಶ ಇದ್ದರೆ ಮಾತ್ರ ಅದು ಪೂರ್ಣ ಉಪಮಾಲಂಕಾರ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ಒಂದು ಅಂಶ ಇಲ್ಲದೆ ಹೋದ್ರೂ ಅದು ಲುಪ್ತೋಪಮಾಲಂಕಾರ ಆಗುತ್ತೆ. ಅಂದರೆ ಇಲ್ಲಿ ಸಮಾನ ಧರ್ಮ ಲುಪ್ತ ಆಗಿದೆ. ಆದ್ದರಿಂದ ಸಮನ್ವಯ ಮಾಡೋದಾದರೆ ಇಲ್ಲಿ ಉಪಮೇಯವಾದ ನುಡಿಯನ್ನು ಉಪಮಾನವಾದ ಮುತ್ತಿನ ಹಾರಕ್ಕೆ ಹೋಲಿಸಿ ವರ್ಣಿಸಲಾಗಿದೆ. ಅಂತೆ ಎಂಬ ವಾಚಕ ಪದವಿದ್ದು ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ. ಆದ್ದರಿಂದ ಇದು ಉಪಮಾಲಂಕಾರ, ಬ್ರಾಕೆಟಲ್ಲಿ ಲುಪ್ತೋಪಮಾಲಂಕಾರ ಅಂತ ಬರಿಬೇಕಾಗುತ್ತೆ. ಬಸವಣ್ಣನವರ ಈ ವಚನದಲ್ಲೇ ಮುಂದುವರೆದ ಭಾಗ ನೋಡೋದಾದರೆ, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂತ ಇದೆ. ಅಂದರೆ ಇವೆಲ್ಲವೂ ಕೂಡ ಲುಪ್ತೋಪಮಾಲಂಕಾರಕ್ಕೆ ಉದಾಹರಣೆ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.